ಕರ್ನಾಟಕ ಪ್ರದೇಶ ಬೀದಿ ವ್ಯಾಪಾರಗಳ ಒಕ್ಕೂಟ ವತಿಯಿಂದ ನಾವು ಜಿಲ್ಲಾಧ್ಯಕ್ಷರ ಸಲೀಂ ಪಾಷಾ, ನಾನು ವಿನಂತಿ ಏನೆಂದರೆ ನಗರಸಭೆ ಕಮಿಷನರ್ ಸಾಹೇಬರಿಗೆ ಬೀದಿ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಸಾರು ಸಿಗಿಲ್ಲ. ಗುರುವಾರ ಬರ್ತಾರಂತ ಹೇಳಿದ್ದಾರೆ. ಗುರುವಾರ ನಮ್ಮ ಟೀಮು ಬರ್ತಾರೆ, ಇಲ್ಲಿ ಬಂದು ಅವಕಾಶ ಮಾಡಿಕೊಳ್ಳೋಣ ಅಂತ ವ್ಯಾಪಾರಸ್ಥರಿಗೆ ಎಲ್ಲರಿಗೂ. ನಾವು ಒಂದು ವಿಷಯ ಏನಂದರೆ, ಅಲ್ಲಿ 3 ಅಡಿ ಗಾಡಿ ನಿಂತ್ಕೊಳ್ಳೋದು ಹಾಸ್ಟೆಲ್ ಮುಂದೆ, ಅಂಬೇಡ್ಕರ್ ಹಾಸ್ಟೆಲ್ ಮುಂದೆ 3 ಅಡಿ ಗಾಡಿ ನಿಂತ್ಕೊಂಡ್ರೆ ಬಾಧೆ ಆಗುತ್ತೆ, ತೊಂದರೆ ಆಗುತ್ತೆ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾವ್ರೆ. ಅಲ್ಲಿ ಬಸ್ಸುಗಳು, ಲಾರಿಗಳು, ಟೆಂಪೋಗಳು ಎಲ್ಲ ನಿಂತ್ಕೊಂಡು 8 ದಿವಸ 10 ದಿವಸ ಬಿಟ್ಟು ಹೋಗ್ತಾರೆ. ಅದಕ್ಕೇನು ತೊಂದರೆ ಆಗೋಲ್ಲ ಅಂತ ನಾನು ಬಂದು ಸಾಹೇಬ್ರ ಹತ್ರ ಕೇಳೋಣ ಅಂತ ಬಂದೆ. ಇವಾಗ ಸಾಹೇಬರು ಸಿಕ್ಕಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ತೀನಿ, ಬೀದಿ ವ್ಯಾಪಾರಸ್ಥರಿಗೆ ಒಂದು ವೆಲ್ಡಿಂಗ್ ಝೋನ್ ಮಾಡಿಕೊಡಿ ಅಂತ 25 ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಮಾಡಿಕೊಡ್ತೀನಿ ಅಂತ ಹೇಳ್ತಾವ್ರೆ. ಇವಾಗವರೆಗೂ ಮಾಡಿಕೊಟ್ಟಿಲ್ಲ. ಮಾಡಿಕೊಡೋವರೆಗೂ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಅವಕಾಶ ಬೇಕು, ವ್ಯಾಪಾರ ಮಾಡೋಕ್ಕೆ ಅವಕಾಶ ಬೇಕು. 100-200 ಸಂಪಾದನೆ ಮಾಡಿಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾವ್ರೆ. ಮಕ್ಕಳದ್ದು ಫೀಸ್ ಕಟ್ಟಬೇಕು, ಇವಾಗ ಸ್ಕೂಲ್ ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂತ ಎಲ್ಲರೂ ಬಾಧೆ ಆಗಿದ್ದಾರೆ. ಈ ಟೈಮ್ ಆಗಿ ಇಲ್ಲಿ ಬಂದು ಇಟ್ಕೊಂಡಿದ್ದಾರೆ ಅಂಗಡಿಗಳು. ಅದಕ್ಕೆ ನಾವು ಸಾಹೇಬ್ರ ಹತ್ರ ವಿನಂತಿ ಕೇಳ್ತಾ ಇದ್ದೀನಿ, ನಿಮಗೆ ಬೀದಿ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬೇಕು ಅಂತ. ಇನ್ನೊಂದು ವಿಷಯ ಏನಂದರೆ, PM ಸಾನಿಧಿ ಲೋನ್ 10,000 20,000 ತಗೊಂಡ್ಬಿಟ್ಟು ಕಟ್ಟೋಕ್ಕಾಗ್ತಾ ಇಲ್ಲ. ಯಾಕಪ್ಪ ಕಟ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ನಾವು ವ್ಯಾಪಾರಕ್ಕೆ ಅವಕಾಶ ಇಲ್ಲ, ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ನಾವು ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಅದಕ್ಕೆ ಸರ್ಕಾರದಿಂದ ಲೋನ್ ತಗೊಂಡು ನಾವು ಕಟ್ಟಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಬರೋದು ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಹೇಳ್ತಾರೆ, ನಮ್ಮ ವ್ಯಾಪಾರ ಮಾಡೋಕ್ಕೆ ಅವಕಾಶ ಇದ್ದರೆ ನಾವು ಲೋನ್ ಕಟ್ತೀವಿ ಕರೆಕ್ಟಾಗಿ ಅಂತ ಹೇಳ್ತಾವ್ರೆ. ಅದಕ್ಕೆ ನಾವು ಸದ್ಯಕ್ಕೆ 2 ದಿವಸ ಅದು ವೆಲ್ಡಿಂಗ್ ಝೋನ್ ಮಾಡಿಕೊಡೋವರೆಗೂ, ಇಲ್ಲಾಂದರೆ ನಮ್ಮ ವ್ಯಾಪಾರಸ್ಥರು ಗೆದ್ದಬೇಕಂದ್ರೆ ಅವ್ರ ಜಾಗ ತೋರಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಅವಾಗವರೆಗೂ ಅವಕಾಶ ಕೊಡಬೇಕು ಅಂತ ನಾವು ನಗರಸಭೆಗೆ ಕಮಿಷನರ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಅವ್ರದ್ದು ನಿಮ್ಮ ಮೇಲೆ ಒತ್ತಾಯ ಏನಂದರೆ, ನೀವು ತುಂಬ ರೋಡ್ ಮುಂದೆ ಬಂದುಬಿಡ್ತೀರಾ, ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ಪದೇ ನಿಮ್ಮ ಹತ್ರ ಬಂದು ಅವ್ರ ಗಾಡಿ ಎತ್ತೋದು. ಅಲ್ಲಿ ಹೊಸೊಬ್ಬರು ಬಂದುಬಿಡ್ತಾರೆ, ಬೇರೆ ಊರಿಂದ ಬಂದುಬಿಡ್ತಾರೆ. ನಮ್ಮ ವ್ಯಾಪಾರಸ್ಥರಿಗೆ ನಾವು ಸಮೀಕ್ಷೆ ಮಾಡಿಸಿ ಎಲ್ಲರಿಗೂ ಅವ್ರಿಗೆ ಹೇಳಿದ್ದೀವಿ, 3 ಅಡಿ ಫುಟ್ಪಾತ್ ಬಿಟ್ಟು ನಮಗೆ ವ್ಯಾಪಾರ ಆಗಬೇಕು ಅಂತ. ಬೇರೆ ಊರಿಂದ ಬಂದು ಅವ್ರು ರೋಪ್ ಹಾಕ್ತಾರೆ, ಅವ್ರ ವ್ಯಾಪಾರಸ್ಥರ ಮೇಲೆ ರೋಪ್ ಹಾಕ್ತಾರೆ. ನಾನು DC ಮಾತಾಡ್ತೀನಿ, ನಾನು MP ಮಾತಾಡ್ತೀನಿ, ನಾನು MLA ಮಾತಾಡ್ತೀನಿ ಅಂತ. ಅದಕ್ಕೆ ಅದು ಪ್ರಾಬ್ಲಮ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಬಂದುಬಿಟ್ಟಿದ್ದೀವಿ ಈಗ. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀನಿ, ಸಾಹೇಬ್ರಿಗೆ ಹೊಸಬ್ರಿಗೂ ಲೈಸೆನ್ಸ್ ಯಾರು ಐತೆ ಅವ್ರಿಗೆ ಮಾತ್ರ ಅವಕಾಶ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಬೇರೆ ಊರಿಂದ ಬಂದರೆ ಅವ್ರಿಗೆ ಎತ್ತಾಕಕ್ಕೆ ವಿನಂತಿ ಮಾಡ್ತೀನಿ. ನಗರಸಭೆಯಿಂದ ಬಂದು ಅವ್ರದ್ದು ಎದ್ದಬೇಕು, ಅವ್ರದ್ದು ಗಾಡಿ ತೊಂದರೆ ಕೊಡೋರಿಗೆ ಅಲ್ಲಿ ಆಗಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮದು ಅಂಗಡಿ ಎಲ್ಲಿರೋದು? ನಾನು ಪ್ರೆಸಿಡೆಂಟು. ಎಲ್ಲ ಕಡೆ ನಾನು ಹೋಗಬೇಕು, ಎಲ್ಲ ಕಡೆ ನಾನು ಅವ್ರ ಜೀವನ ನಾನು ನೋಡಬೇಕು, ಅವ್ರದ್ದು ದುಃಖ ಸುಖ ಎಲ್ಲ ನಾವು ನೋಡಬೇಕು. ಹೀಗೆ ಬಂದು ಗಾಡಿ ನಿಲ್ಲಿಸಿ ಅದೇ ಥರ ನಾವು ಯಾವ ಥರ ತೊಳ್ಳಿ ವ್ಯಾಪಾರ ಮಾಡ್ತೀವಿ ಅದನ್ನ ಹಂಗೆ ತೊಳ್ಳಿ ವ್ಯಾಪಾರ ಮಾಡ್ತೀವಿ. ಸ್ವಲ್ಪ ಹೊತ್ತು ನಿಲ್ಲಿಸ್ತೀವಿ, ಆನಂತರ ಸ್ವಲ್ಪ ಸಮಯ ನಂತರ ಎತ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಆದ್ರೂ ಬಿಡ್ತಾ ಇಲ್ಲ, ಎತ್ತಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ನಗರಸಭೆ ಕಡೆಯಿಂದ. ನೀವು ಅಲ್ಲಿ ಗಾಡಿ ನಿಲ್ಲಿಸಲ್ಲ, ಬೆಳಗ್ಗೆ ತಗೊಂಬಂದು ಸಾಯಂಕಾಲ ತಗೊಂಡೋಗ್ಬಿಡ್ತೀರಾ? ತಗೊಂಡು ಹೋಗ್ಬಿಡ್ತಾ ಇದ್ದೀವಿ ಸರ್. ಇಲ್ಲಿಗೆ ಬಂದರೆ ನಾವು ಸಾಯಂಕಾಲ ಎತ್ಕೊಂಡು ಇವಾಗ ಬಿಡ್ದಿದ್ದಕ್ಕೆ ಕಾರಣ ಸ್ವಲ್ಪ ಅಲ್ಲಿ ನಿಲ್ಲಿಸಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಏನೂ ರೊಟೇಷನ್ ಆಗ್ತಾ ಇಲ್ಲ. ಆ ಕಡೆ ನಿಲ್ಲಿಸಿದ್ರೆ ಸ್ವಲ್ಪ ಪೊಲೀಸರು ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಗೌರ್ಮೆಂಟ್ ಲೋನ್ ತಗೊಂಡಿದ್ದೀರಾ? ಲೋನ್ ತಗೊಂಡಿದ್ದೀರಾ? ಲೋನ್ ಇಲ್ಲ ಸರ್, ನಾನು ತಗೊಂಡು. ನೀವು ಮತ್ತೆ ನಿಮ್ಗೆ ಹೆಂಗೆ ಕಟ್ತೀರಾ ವ್ಯಾಪಾರ ಇಲ್ಲ ಅಂದರೆ? ವ್ಯಾಪಾರ ಇಲ್ಲ, 1 ವಾರದಿಂದ ಗಾಡಿ ಬಂದ್ ಮಾಡಿದ್ದೀವಿ ಸರ್. ಅದು ಫೋನ್ ಮೇಲೆ ಫೋನ್ ಮಾಡ್ತಾವೆ. బజార్ మీద బతుకునే వాళ్ళము బజార్ వదిలే తరుముతూ ఉండేది. 2 లేకర్ పోతే మాకు బతికే దారి ಇಲ್ಲ. కమిషనర్ గారికి ఏమో నమస్కారం చేస్తున్నాము, మాకు దారి వదలండి, మేము 2 నెలల జీవనం మాడుకుంటాము. ఏమో బ్యాంకుల గింగల అప్పు ఎంతైనా కట్టుకుంటాము, దాన్ని కట్టేకి అయ్యేలేదు, ఉండే మాట చెప్తాము. ಸದಸ್ಯರು ನಾವು ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇರೋದು. ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ತಳ್ಳ ಗಾಡೀಲಿ ವ್ಯಾಪಾರ ಮಾಡ್ತಾ ಇರೋದು. ಬೆಳಗ್ಗೆ ಹಾಕ್ಕೊತಾ ಇದ್ದೀವಿ, ಸಂಜೆ ತಳ್ಕೊಂಡು ಹೋಗ್ತಾ ಇದ್ದೀವಿ ವ್ಯಾಪಾರ ಮಾಡ್ಕೊಂಡು. ಪೊಲೀಸವರು ಮತ್ತು ನಗರಸಭೆಯಿಂದ ನಮ್ಮ ಗಾಡಿಗಳೆಲ್ಲ ಎಸ್ಬಿಟ್ಟಿದ್ದಾರೆ 1 ವಾರದಿಂದ. ನಮಗೆ ಭಾರಿ ತೊಂದರೆ ಆಗ್ತಾಯಿದೆ. ಲೋನ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ. ಬ್ಯಾಂಕ್ಗಳಿಂದ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಅದರಿಂದ ತೊಂದರೆ ಆಗ್ಬಿಟ್ಟಿದೆ ಸರ್.
ಈಗ ಇದು ಮಾಡಬೇಕು. ನಮಗೆ ಟ್ರಾಫಿಕ್ ಪೊಲೀಸರು ಮತ್ತು ನಗರಸಭೆಯಿಂದ ತುಂಬ ತೊಂದರೆ ಕೊಡ್ತಾರೆ. ಗಾಡಿ ನಿಲ್ಲಿಸ್ಬೇಡ ಅಂತ ಇದ್ದಾರೆ. ನಾವು 3 ಅಡಿ ಬಿಟ್ಕೊಂಡು 3 ಅಡಿ ಮೇಲೆ ಗಾಡಿ ಹಾಕಿದ್ದಾರೆ. ಪಾರ್ಕಿಂಗ್ನಾಗ ಹಾಕೋದು ಪಾರ್ಕಿಂಗ್ನಾಗ ಇದು ಮಾಡ್ತಾ ಇದ್ದಾರೆ. ನಮಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಬೇರೆ ಜಾಗ ಎಲ್ಲನ. ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಅಲ್ಲಿವರೆಗೂ ನಮ್ಗೆ ಹಾಕೋನಿಗೆ ಪರ್ಮಿಷನ್ ಕೊಡಿ. ನಗರಸಭೆಗೆ ಬಂದಿದ್ದೀವಿ, ನಗರಸಭೆಯಿಂದ ಕೇಳ್ತಾ ಇದ್ದೀವಿ.